ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ 76761250. ಮಧ್ಯಮ ವರ್ಗದ ಯುವಕನಂತೆ ಜೀವನ ಸಾಗಿಸ್ತಾ ಇದ್ದ ಅಷ್ಟರಲ್ಲಿ ಮನೆ ಮಂದಿ ಎಲ್ಲ ಸೇರಿ ಅವನ ಮದುವೆನ ನಿಶ್ಚಯ ಮಾಡಿದ್ರು. ವಧು ಬೇರೆ ಯಾರೂ ಅಲ್ಲ, ಅವನ ಸೋದರತ್ತೆ ಮಗಳು ಉಷಾ. 20 ರ ಚಲುವೆ, ಮುಗ್ಧ ಮನಸ್ಸಿನ ಹುಡುಗಿ. ಕಿರಣ್ ಮಾವ ತೀರ್ಕೊಂಡು ಆಗಷ್ಟೇ 1 ವರ್ಷ ಕಳೆದಿತ್ತು. ಕುಟುಂಬದ ಸಂಪ್ರದಾಯದಂತೆ ಸತ್ತ ಮನೆಯಲ್ಲಿ 1 ವರ್ಷದ ನಂತರ ಶುಭ ಕಾರ್ಯಗಳನ್ನ ಮಾಡಬೇಕಾಗಿತ್ತು. ಇರೋ ಒಬ್ಬಳೇ ಮಗಳಿಗೆ ಬೇರೆ ಕಡೆ ಸಂಬಂಧ ಹುಡುಕೋ ಬದಲು ಮನೆಯ ಸಂಬಂಧವೇ ಉತ್ತಮ ಅಂತ ಸೋದರತ್ತೆ ಸುಮ ನಿರ್ಧಾರ ಮಾಡಿದ್ರು. ಸುಮ 40 ರ ಆಸುಪಾಸಿನ ಸರಳ ಹಳ್ಳಿ ಹೆಂಗಸು. ಬದುಕಿನ ಹೆಚ್ಚಿನ ಸಮಯವನ್ನ ಮನೆ ಗೋಡೆಗಳ ಮಧ್ಯೆಯೇ ಕಳೆದವಳು. ಗಂಡ, ಮಗ, ಮಗಳೇ ಅವರ ಪ್ರಪಂಚ. ಗಂಡನ ಮರಣದ ನಂತರ ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ಲು. ಮಗಳ ಭವಿಷ್ಯದ ಬಗ್ಗೆ ಆತಂಕಗೊಂಡಿದ್ಲು. ಕಿರಣ್ ಕೂಡ ಸಾಮಾನ್ಯ ಕುಟುಂಬದ ಹುಡುಗ. ಯಾವುದೇ ಅತಿಯಾದ ಆಸೆಗಳಿಲ್ಲದೆ ಜೀವನನ ಸಂತೋಷದಿಂದ ಅನುಭವಿಸುವುದಕ್ಕೆ ಬಯಸುವನು. ಮದುವೆ ದಿನ ಸಮೀಪಿಸುತ್ತಿದ್ದಂತೆ ಮನೆಯಲ್ಲಿ ಸಡಗರ ಮನೆ ಮಾಡಿತ್ತು. ಮದುವೆ ಸುಮಾರ ಮನೆಯಲ್ಲೇ ಅದ್ದೂರಿಯಾಗಿ ನಡೆಯಿತು. ನೂರಾರು ನೆಂಟರು, ಸ್ನೇಹಿತರ ದಂಡು. ಮಂಟಪದಲ್ಲಿ ಕಿರಣ್ ಮತ್ತೆ ಉಷಾ ಕೂತಿದ್ರು. ಕಿರಣ್ ಉಷಾಳನ್ನ ಆಗಾಗ ಕದ್ದು ನೋಡ್ತಾ ಇದ್ದ. ಅವರ ಕೆಂಪು ಬಣ್ಣದ ರೇಷ್ಮೆ ಸೀರೆ, ಅದಕ್ಕೆ ಒಪ್ಪುವಂತಹ ಒಡವೆಗಳು ಅವರ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದ್ವು. ಅವರ ಮುಖದಲ್ಲಿ ನಗುವಿನ ಜೊತೆಗೆ ಹೊಸ ಹೆಜ್ಜೆಯ ಅಳುಕು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಉಷಾಳು ಕೂಡ ಕಿರಣ್ ನನ್ನನ್ನ ಆಗೊಮ್ಮೆ ಈಗೊಮ್ಮೆ ನೋಡಿ ಮುಗುಳ್ತಾ ಇದ್ಲು. ಅವರ ನಗು ಅಷ್ಟೇ ಮುಗ್ಧವಾಗಿತ್ತು. ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದ ನಂತರ ರಾತ್ರಿ ಉಷಾಳನ್ನ ಕಿರಣ್ ಮನೆಗೆ ಕಳಿಸುವ ಸಮಯ ಬಂದಿತ್ತು. ಆ ಕ್ಷಣ ಸುಮಾಳ ಪಾಲಿಗೆ ಭಾರೀ ಭಾವುಕವಾಗಿತ್ತು. ಅಡುಗೆ ಮನೆಯಲ್ಲಿ ಜನರಿಂದ ದೂರ ಸುಮ ಕಿರಣ್ ಜೊತೆ ಒಂಟಿಯಾಗಿ ನಿಂತಿದ್ರು. ಅವಳ ಕಣ್ಣುಗಳು ತುಂಬಿ ಬಂದಿದ್ವು. ಕಿರಣ್, ನನ್ನ ಮಗಳು ಉಷಾಳನ್ನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ನನ್ನ ಗಂಡ ಹೋದ ಮೇಲೆ ಅವಳನ್ನ ಹೇಗೆ ನೋಡಿಕೊಳ್ಳಬೇಕು ಅನ್ನೋ ಚಿಂತೆ ಕಾಡ್ತಾ ಇತ್ತು. ಈಗ ನೀನು ಬಂದಿದೀಯಾ, ದಯವಿಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಕಣ್ಣೀರು ಹಾಕಿದ್ಲು. ಅವರ ಧ್ವನಿ ನಡುಗುತ್ತಾ ಇತ್ತು. ಕಿರಣ್ ಸುಮಾಳ ನೋವನ್ನ ಅರ್ಥ ಮಾಡಿಕೊಂಡ. ಯಾವುದೇ ಹೆಂಜರಿಕೆನೂ ಇಲ್ದೆ ಅವಳ ಕೈ ಹಿಡಿದು, ಅತ್ತೆ, ದಯವಿಟ್ಟು ಚಿಂತೆ ಮಾಡಬೇಡಿ. ಉಷಾ ನನ್ನ ಜವಾಬ್ದಾರಿ. ನಾನವಳನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ತೀನಿ. ನನ್ನಿಂದ ಅವಳಿಗೆ ಯಾವತ್ತೂ ಕೊರತೆ ಆಗದ ಹಾಗೆ ನೋಡ್ಕೊಳ್ತೀನಿ ಅಂತ ಧೈರ್ಯ ತುಂಬಿದ. ಆ ಕ್ಷಣದಲ್ಲಿ ಸುಮಾಳ ಮುಖದಲ್ಲಿ ಒಂದು ಸಣ್ಣ ಸಮಾಧಾನದ ನಗು ಮೂಡಿತು. ಉಷಾಳು ಎಲ್ಲವನ್ನ ಕೇಳಿಸಿಕೊಳ್ತಾ ಇದ್ಲು. ತಾಯಿಯ ಚಿಂತೆ ಮತ್ತೆ ಕಿರಣ್ ಭರವಸೆ ಅವರ ಮನಸ್ಸಿನಲ್ಲಿ ಹೊಸ ಅಲೆಯನ್ನ ಎಬ್ಬಿಸಿತ್ತು. ಮದುವೆ ರಾತ್ರಿ ಕಿರಣ್ ಮನೆಗೆ ಬಂದಾಗ ಮನೆಯವರು ಉಷಾ ಮತ್ತೆ ಕಿರಣ್ಗೆ ಆರತಿ ಬೆಳಗಿ ಸ್ವಾಗತ ಮಾಡಿದರು. ಆ ರಾತ್ರಿ ಅವರ ಹೊಸ ಜೀವನದ ಮೊದಲ ಹೆಜ್ಜೆಯಾಗಿತ್ತು. ಮದುವೆಯ ಸಡಗರ ಮುಗಿದು ಎಲ್ಲರೂ ನಿದ್ದೆ ಜಾರಿದ ಮೇಲೆ ಕಿರಣ್ ಮತ್ತೆ ಉಷಾ ತಮ್ಮ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದ್ರು. ಕೋಣೆಯಲ್ಲಿ ಅಪ್ಪಳಿಸ್ತಾ ಇದ್ದ ಮಲ್ಲಿಗೆ ಹೂವಿನ ಸುವಾಸನೆ ಹೊಸದೊಂದು ಅನುಭವವನ್ನ ನೀಡ್ತಾ ಇತ್ತು. ಚಂದದ ದೀಪಾಲಂಕಾರ ಹೂವಿನ ಸಜ್ಜಿಗೆ ಮನಸ್ಸಿಗೆ ಮುದ ನೀಡ್ತಾ ಇತ್ತು. ಉಷಾ ಕೋಣೆಗೆ ಬಂದಾಗ ಅವರ ಮುಖದಲ್ಲಿ ಅಚ್ಚರಿ, ನಾಚಿಕೆ ಮತ್ತೆ ಸ್ವಲ್ಪ ಅಳುಕು ಬರ್ತಿತ್ತು. ಅವಳು ತಲೆ ತಗ್ಗಿಸಿಕೊಂಡು ನಿಂತಿದ್ಲು. ಕಿರಣ್ ಕೋಣೆ ಬಾಗಿಲು ಹಾಕಿ ನಿಧಾನವಾಗಿ ಉಷಾ ಕಡೆಗೆ ನಡೆದು ಬಂದ. ಅವರ ಕೆಂಪು ಬಣ್ಣದ ಭಾರವಾದ ಲೆಹೆಂಗಾ ಮತ್ತೆ ಅದಕ್ಕೆ ಹೊಂದುವಂತಹ ಆಭರಣಗಳು ಅವರ ಅಂದವನ್ನ ಹೆಚ್ಚಿಸಿದ್ವು. ಕಿರಣ್ ಹುಷಾರಾಗಿ ಮುಂದೆ ಬಂದು ನಿಂತ. ಅವರ ಮುಖವನ್ನ ಮೆಲ್ಲಗೆ ಆದರೆ ದೃಢವಾಗಿ ಎತ್ತಿದ. ಮೊದಲ ಬಾರಿಗೆ ಉಷಾಳ ನಗು ಮುಖವನ್ನ, ದೊಡ್ಡ ಕಣ್ಣುಗಳನ್ನ, ಕೆಂಪಾದ ತುಟಿಗಳನ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದ. ಅವರ ಕಣ್ಣುಗಳಲ್ಲಿ ಹೊಳಿತಾ ಇದ್ದ ನಕ್ಷತ್ರಗಳಂತೆ ಆ ಮುಗ್ಧತೆ ಕಿರಣ್ನ ಮನಸ್ಸನ್ನ ಸೆಳೆತು. ಉಷಾ, ಕಿರಣ್ ಮೆಲ್ಲಗೆ ಕರೆದ. ಅವನ ಧ್ವನಿ ಒಂದು ರೀತಿಯ ಅನಿರೀಕ್ಷಿತ ಕಂಪನವನ್ನ ಉಷಾಳ ಹೃದಯದಲ್ಲಿ ಸೃಷ್ಟಿ ಮಾಡಿತ್ತು. ಉಷಾ ತಲೆ ಎತ್ತು ನೋಡಿದ್ಲು. ಅವರ ಕಣ್ಣುಗಳಲ್ಲಿ ಪ್ರಶ್ನಾರ್ಥಕವಾದದ್ದು ಮತ್ತೆ ಅಳುಕು ಆಯಿತು. ನೀನು ತುಂಬಾ ಸುಂದರವಾಗಿ ಕಾಣಿಸ್ತಿದೀಯಾ ಅಂತ ಕಿರಣ್ ಮೆಲ್ಲಗನಕ್ಕ. ಉಷಾಳ ಕೆನ್ನೆಗಳು ಮತ್ತಷ್ಟು ಕೆಂಪಾದವು. ಅವಳು ನಿಧಾನವಾಗಿ ನೀವು ಕೂಡ ಅಂತ ಹೇಳಿದ್ಲು. ಅವಳ ಧ್ವನಿ ಅಷ್ಟೇ ಮೃದುವಾಗಿ ಸಿಹಿಯಾಗಿತ್ತು. ಕಿರಣ್ ಉಷಾಳ ಕೈಯನ್ನ ಮೆಲ್ಲಗೆ ಹಿಡಿಕೊಂಡ. ಆ ಸ್ಪರ್ಶ ಒಂದು ಹೊಸ ಅನುಭವವನ್ನೇ ಉಷಾಳಿಗೆ ನೀಡಿತ್ತು. ಹಾಗೆ ಆ ಸ್ಪರ್ಶಕ್ಕೆ ಅತಿಥಿಯಾಗಿದ್ಲು, ಆದರೆ ಆ ಸ್ಪರ್ಶದ ಆಹ್ಲಾದವನ್ನ ಅನುಭವಿಸಿದವಳು. ಕಿರಣ್ ಅವಳನ್ನ ನಿಧಾನವಾಗಿ ಹಾಸಿಗೆ ಮೇಲೆ ಕೂರಿಸಿದ. ತಾನು ಅವರ ಪಕ್ಕದಲ್ಲಿ ಕೂತ. ಬೇಡ ಉಷಾ, ನಮ್ಮನೆ ನಮ್ಮ ಪ್ರಪಂಚ. ಕಿರಣ್ ಭರವಸೆ ನೀಡಿದ. ನಾನು ನಿನ್ನನ್ನ ಸದಾ ಸಂತೋಷವಾಗಿಡುವುದಕ್ಕೆ ಪ್ರಯತ್ನ ಮಾಡ್ತೀನಿ. ನಿನ್ನ ಕನಸುಗಳು, ಆಸೆಗಳು ಎಲ್ಲವನ್ನ ನನ್ನದಾಗಿಸಿಕೊಳ್ತೀನಿ. ಉಷಾ ಅವನ ಕಡೆಗೆ ತಿರುಗಿ ತನ್ನ ಕಣ್ಣುಗಳನ್ನ ಅವನ ಕಣ್ಣುಗಳಲ್ಲಿ ನೆಟ್ಟಳು. ಆ ಕ್ಷಣದಲ್ಲಿ ಇಬ್ಬರ ನಡುವೆಯೂ ಒಂದು ಅದೃಶ್ಯವಾದ ಬಾಂಧವ್ಯ ಬೆಸಿತು.
ಆ ಮೌಲ್ಯದಲ್ಲಿಯೇ ಸಾವಿರ ಮಾತುಗಳು ವಿನಿಮಯವಾದಂತೆ ಭಾಸವಾಯಿತು. ಕಿರಣ್ ಉಷಾಳ ಹಣೆ ಮೇಲೆ ಮೆಲ್ಲಗೆ ಮುತ್ತಿಟ್ಟ. ಆ ಮುತ್ತು ಅವರ ಹೊಸ ಜೀವನದ ಆರಂಭದ ಸಂಕೇತವಾಗಿತ್ತು. ಸನಿಹದ ಪಯಣದಲ್ಲಿ ಮದುವೆಯಾದ ಮೊದಲ ಕೆಲವು ದಿನಗಳು ಇಬ್ಬರೂ ಪರಸ್ಪರ ಅರ್ಥ ಮಾಡಿಕೊಳ್ಳುವಲ್ಲಿ ಕಳೆಯಿತು. ಕಿರಣ್ ಉಷಾಳಿಗೆ ಯಾವುದೇ ಒತ್ತಡ ಇರಲಿಲ್ಲ. ಆಕೆಗೆ ತನ್ನಷ್ಟಕ್ಕೆ ತಾನು ತೆರೆದುಕೊಳ್ಳುವುದಕ್ಕೆ ಸಮಯ ನೀಡಿದ. ಬೆಳಿಗ್ಗೆ ಬೇಗ ಎದ್ದು ಇಬ್ಬರೂ ಒಟ್ಟಿಗೆ ಕಾಫಿ ಕುಡಿತಾ ದಿನಪತ್ರಿಕೆ ಓದೋದು, ಸಂಜೆ ವಾಯುವಿಹಾರಕ್ಕೆ ಹೋಗೋದು, ಮನೆಯಲ್ಲಿ ಲಘು ಹರಟೆ ಹೊಡೆಯೋದು, ಹೀಗೆ ದಿನಗಳು ಸಾಗ್ತಾ ಇದ್ವು. ಒಂದು ಸಂಜೆ ಕಿರಣ್ ಮತ್ತೆ ಉಷಾ ಮನೆಯ ಹಿಂದಿನ ತೋಟದಲ್ಲಿ ಕೂತ್ಕೊಂಡಿದ್ರು. ಚಂದ್ರನ ಮೃದುವಾದ ಬೆಳಕು ತಂಪಾದ ಗಾಳಿ ಬೀಸ್ತಾ ಇತ್ತು. ಕಿರಣ್ ಉಷಾಳ ಕಡೆ ನೋಡಿದ. ಅವಳು ಹೂವಿನ ಗಿಡಗಳನ್ನ ಮುದ್ದಾಡುತ್ತಾ ಕೂತ್ಕೊಂಡಿದ್ಲು. ಅವಳ ಮುಖದಲ್ಲಿ ಶಾಂತಿಯುತವಾದ ನಗು ಇತ್ತು. ಉಷಾ ಇನ್ನೂ ಎಷ್ಟೋ ಕಥೆ ಹೇಳಬೇಕು ಅನ್ನಿಸ್ತಿದೆ ಅಂತ ಕಿರಣ್ ತಮಾಷೆ ಮಾಡಿದ. ಉಷಾ ನಕ್ಕಳು. ಯಾಕ ಹಾಗ ಅನಿಸ್ತಿದೆ ಅಂತ ಕೇಳಿದ್ಲು. ಏನಿಲ್ಲ, ನೀನಿನ್ನೂ ನನಗೆ ಸಂಪೂರ್ಣವಾಗಿ ತೆರ್ಕೊಂಡಿಲ್ಲ ಅನ್ಸುತ್ತೆ. ನಿನ್ನ ಮನಸ್ಸಲ್ಲಿ ಇರೋದೆಲ್ಲ ಹೇಳು ಅಂತ ಕಿರಣ್ ಕೇಳಿದ. ಆಗ ಉಷಾ ನಾಚಿಕೆಯಿಂದ ಕೆಳಗೆ ನೋಡಿದ್ಲು. ಅದು ಸ್ವಲ್ಪ ಸಮಯ ಬೇಕು ಅಷ್ಟೇ. ನೀವು ಅಷ್ಟು ಸುಲಭವಾಗಿ ಬಿಟ್ಟುಬಿಡಲ್ಲ ಅಂತ ಗೊತ್ತು ಅನ್ನೋ ನಿಧಾನವಾಗಿ ಹೇಳಿದಳು. ಅವರ ತುಟಿಗಳಲ್ಲಿ ಒಂದು ತುಂಟ ನಗು ಮೂಡಿತು. ಕಿರಣ್ ಉಷಾಳ ಕೈಯನ್ನ ತನ್ನ ಕೈಗೆ ತಗೊಂಡು ಅವರ ಮೃದುವಾದ ಬೆರಳುಗಳನ್ನ ಮೆಲ್ಲಗೆ ನೇವರಿಸ್ತ. ನಾನು ನಿನ್ನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕಾಯ್ತಾ ಇದ್ದೀನಿ. ನಿನ್ನನ್ನ ಯಾವಾಗಲೂ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿನ್ನನ್ನ ಇನ್ನಷ್ಟು ತಿಳ್ಕೊಳ್ಳೋದಕ್ಕೆ ಕಾತರನಾಗಿದ್ದೀನಿ ಅಂತ ಕಿರಣ್ ಭರವಸೆ ನೀಡಿದ. ಉಷಾ ಅವನ ಕೈ ಹಿಡಿದು ಗಟ್ಟಿಯಾಗಿ ಹಿಂಡಿದ್ಲು. ಆಕೆಯ ಕಣ್ಣುಗಳಲ್ಲಿ ಕೃತಜ್ಞತೆ ಇತ್ತು, ಪ್ರೀತಿ ತುಂಬಿತ್ತು. ನನಗೂ ನಿಮ್ಮ ಜೊತೆ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ ಉಷಾ ಹೇಳಿದ್ಲು. ಒಂದಿನ ಉಷಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ಲು. ಅರಿಶಿನ ಹಚ್ಚಿದ ಕೈಗಳು, ಮುಖದಲ್ಲಿ ಚಿಮ್ತಾ ಇದ್ದ ಬೆವರು. ಅವಳು ಸರಳವಾದ ಮನೆಯ ಹುಡುಗಿಯಾಗಿದ್ರೂ ಅಷ್ಟೇ ಸುಂದರವಾಗಿ ಕಾಣಿಸ್ತಿದ್ಲು. ಕಿರಣ್ ಅವರ ಹಿಂದೆ ನಿಂತು ಅವರ ಸೊಂಟಕ್ಕೆ ಕೈ ಹಾಕಿ ನಿಧಾನವಾಗಿ ತಬ್ಬಿಕೊಂಡ. ಉಷಾ ಒಮ್ಮೆ ದಿಗ್ಭ್ರಾಂತಳಾದಳು. ಆ ಸ್ಪರ್ಶಕ್ಕೆ ಅವಳ ಮುಖದಲ್ಲಿ ಒಂದು ನಾಚಿಕೆಯ ನಗು ಮೂಡಿತು. ಏನ್ ಮಾಡ್ತಿದ್ದೀರಾ? ಅಡುಗೆ ಮನೆಯಲ್ಲಿ ಹೀಗೆ ಮಾಡಿದ್ರೆ ಹೇಗೆ ಅಂತ ನಾಚಿಕೆಯಿಂದ ಹೇಳಿದ್ಲು. ನಿನ್ನ ನೆರವಿಗೆ ಬಂದಿದ್ದೀನಿ ಅಂತ ಕಿರಣ್ ತಮಾಷೆ ಮಾಡಿದ. ಅವನವರ ಕುತ್ತಿಗೆ ಮೇಲೆ ಮೆಲ್ಲಗೆ ಮುತ್ತು ಕೊಟ್ಟ. ಅಡುಗೆ ಮಾಡೋದನ್ನ ಕಲ್ತುಕೊಂಡು ನಿನ್ನ ಹಾಗೆ ರುಚಿಯಾಗಿ ಮಾಡೋದು ಯಾವಾಗ ಕಲಿಯೋದು ಅಂತ ಉಷಾ ನಕ್ಕಳು. ನೀವು ಅಡುಗೆ ಮಾಡೋದಕ್ಕೆ ಬಂದಿದ್ದೀರಾ ಇಲ್ಲ ನನಗೆ ತೊಂದರೆ ಕೊಡೋದಕ್ಕೆ ಬಂದಿದ್ದೀರಾ ಅಂದಳು. ಎರಡೂನು. ನಿನ್ನನ್ನ ನೋಡಿ ಅಡುಗೆ ಮಾಡು ಮಜಾನೇ ಬೇರೆ ಅಂತ ಕಿರಣ್ ನಕ್ಕ. ಅವನು ಅವರ ಕಿವಿ ಬಳಿ ಬಂದು, ನೀನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀಯಾ, ನಿನ್ನ ಕೈರುಚಿ ಅದ್ಭುತವಾಗಿದೆ ಅಂತ ಮೆಲ್ಲಗೆ ಪಿಸುಗೊಟ್ಟದ. ಉಷಾಳ ಕೆನ್ನೆಗಳು ಮತ್ತಷ್ಟು ಕೆಂಪಾದವು. ಕಿರಣ್ ಅವಳನ್ನ ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡು, ಅದೇನೇ ಇರಲಿ, ನೀನು ಅಡುಗೆ ಮಾಡಿದ್ರೆ ನನಗೆ ಹೊಟ್ಟೆ ತುಂಬುತ್ತೆ ಅಂತಂದ. ಉಷಾ ನಕ್ಕು ಅವನ ಕೈಗಳನ್ನ ಸರಿಸಿ ಅಡುಗೆಯನ್ನ ಮುಂದುವರಿಸಿದ್ಲು. ಮತ್ತೊಂದು ದಿನ ಇಬ್ಬರೂ ರಾತ್ರಿ ದೂರದರ್ಶನ ನೋಡ್ತಾ ಕೂತ್ಕೊಂಡಿದ್ರು. ಕಿರಣ್ ಸೋಫಾದಲ್ಲಿ ಕೂತ್ಕೊಂಡಿದ್ದ. ಉಷಾ ತನ್ನ ತಲೆಯನ್ನ ಅವನ ಮಡಿಲಲ್ಲಿ ಇಟ್ಕೊಂಡು ಮಲಗಿದ್ಲು. ಒಂದು ಪ್ರಣಯಗೀತೆ ಬರ್ತಾ ಇತ್ತು. ಕಿರಣ್ ಉಷಾಳ ಕೂದಲನ್ನ ಮೆಲ್ಲಗೆ ಸವರದ. ಅವಳ ಕಿವಿ ಬಳಿ ಬಂದು, ಈ ಹಾಡು ನನಗೋಸ್ಕರ ಬರೆದಿದ್ದಾರೆ ಅನ್ಸುತ್ತೆ ಅಂತ ಪಿಸುಗುಟ್ಟದ. ಉಷಾ ಕಣ್ಣು ಮುಚ್ಚಿಕೊಂಡು ನಕ್ಕಳು. ನಿನಗೋಸ್ಕರ ಅಂದ್ರೆ ಯಾಕೆ ಅಂತ ಕೇಳಿದ್ಲು. ಯಾಕಂದ್ರೆ ಈ ಹಾಡು ಎಷ್ಟು ಸುಂದರವಾಗಿದೆಯೋ ನೀನು ಅಷ್ಟೇ ಸುಂದರವಾಗಿ ಕಾಣಿಸ್ತಿದೀಯಾ ಅಂತ ಕಿರಣ್ ಹೇಳಿದ. ಉಷಾ ತನ್ನ ತಲೆಯನ್ನ ಅವನ ಮಡಿಲಿನಲ್ಲಿ ಇನ್ನಷ್ಟು ಆರಾಮವಾಗಿ ಇಟ್ಕೊಂಡು, ಚೆನ್ನಾಗಿ ಹೊಗಳುತ್ತೀರಾ ಅಂತ ನಕ್ಕಳು. ಕಿರಣ್ ಅವಳ ತಲೆ ಮೇಲೆ ಮೆಲ್ಲಗೆ ಮುತ್ಕೊಟ್ಟ. ಆ ಕ್ಷಣದಲ್ಲಿ ಯಾವುದೇ ಮಾತುಗಳ ಅಗತ್ಯ ಇರಲಿಲ್ಲ. ಅವರ ನಡುವೆ ಒಂದು ರೀತಿ ಮೌನವಾದ ಪ್ರೀತಿ ಹರಿತಿತ್ತು. ಆ ಸ್ಪರ್ಶ, ಆ ಸಾಮೀಪ್ಯ ಅವರಿಗೆ ಹೊಸದೊಂದು ಆಹ್ಲಾದವನ್ನ ನೀಡ್ತಾ ಇತ್ತು. ದಿನಗಳು ಕಳೆದಂತೆ ಕಿರಣ್ ಮತ್ತೆ ಉಷಾಳ ನಡುವೆ ಇದ್ದ ಮುಜುಗರ ಕರಗಿತು. ಅವರ ಸಂಬಂಧ ಇನ್ನಷ್ಟು ಆಳವಾಯಿತು. ಕಿರಣ್ ಉಷಾಳನ್ನ ಇನ್ನಷ್ಟು ತೆರೆಕೊಳ್ಳುವುದಕ್ಕೆ ಪ್ರೋತ್ಸಾಹ ಮಾಡಿದ. ಒಂದು ಶುಕ್ರವಾರ ರಾತ್ರಿ ಕಿರಣ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಉಷಾ ಮನೆಯಲ್ಲಿ ಇರಲಿಲ್ಲ. ಕಿರಣ್ ಆತಂಕಗೊಂಡ. ಅಷ್ಟರಲ್ಲಿ ಬಾಗಲು ತೆರೆದು ಉಷಾ ಹೊರಬಂದಳು. ಅವಳ ಕೈಯಲ್ಲಿ ಒಂದು ದೊಡ್ಡ ಚೀಲ ಆಯಿತು. ಅವಳೊಂದು ಸುಂದರವಾದ ಕೆಂಪು ಬಣ್ಣದ ರಾತ್ರಿ ಉಡುಪು ಧರಿಸಿದ್ಲು. ಅದವರ ಅಂದಾನ ಇನ್ನಷ್ಟು ಹೆಚ್ಚು ಮಾಡಿತ್ತು. ಕಿರಣ್ ಅವಳನ್ನ ಕಂಡಾಗ ಅವನ ಕಣ್ಣುಗಳು ಅರಳಿದ್ವು. ಏನಿದು, ಇಷ್ಟೊತ್ತಾಯಿತು, ಎಲ್ಲಿ ಹೋಗಿದ್ದೆ ಅಂತ ಕಿರಣ್ ಕೇಳಿದ. ಉಷಾ ಮುಗಳ ನಕ್ಕಲು. ನಿಮಗೋಸ್ಕರ ಒಂದು ಅಚ್ಚರಿ ತಂದಿದ್ದೀನಿ ಅಂತ ಹೇಳಿ ಚೀಲದಿಂದ ಒಂದು ಹೊಸ ಕಪ್ಪು ಬಣ್ಣದ ರೇಷ್ಮೆ ಅಂಗಿಯನ್ನ ಹೊರತೆಗೆದಳು. ಅಂತ ನಕ್ಕಳು. ಕಿರಣ್ ಅಂಗಿಯನ್ನ ಕೈಗೆ ತಗೊಂಡ. ಅಬ್ಬಾ, ನನಗಾಗಿನೇ ತಂದಿದ್ದೀಯಾ
ಧನ್ಯವಾದಗಳು ಉಷಾ. ಆದರೆ ನೀನು ಇವತ್ತು ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀಯಾ ಅಂತ ಕಣ್ಣು ಮಿಟ್ಟಗಿಸ್ತಾ ಉಷಾ ನಾಚಿಕೆಯಿಂದ ನಕ್ಕಳು. ಹಾಗೆ ಇನ್ನು ಇದಕ್ಕಿಂತ ಹೆಚ್ಚೇ ಇದೆ ಅಂತ ಹೇಳಿ ಮೆಲ್ಲಗೆ ಕಿರಣ್ನ ಕೈ ಹಿಡಿದು ಅವನನ್ನ ತಮ್ಮ ಕೋಣೆಗೆ ಎಳ್ಕೊಂಡು ಹೋದಳು. ಕೋಣೆಗೆ ಹೋದ ನಂತರ ಉಷಾ ದೀಪಗಳನ್ನ ಮಂದಗೊಳಿಸಿದ್ಲು. ಅವರ ಕಣ್ಣುಗಳಲ್ಲಿ ಒಂದು ರೀತಿ ತುಂಟತನ ಆಯಿತು. ನೀವು ಈ ಹುಡುಗೆ ಹಾಕೊಳ್ಳಿ, ನಾನು ಕಾಫಿ ತರ್ತೀನಿ ಅಂತ ಹೇಳಿ ಉಷಾ ಹೊರಟು ಹೋದಳು. ಕಿರಣ್ ಆ ಅಂಗಿ ಹಾಕೊಂಡು ಹೊರಬಂದ. ಅವಳು ತಂದ ಹುಡುಗಿ ಅವನಿಗೆ ಸರಿಯಾಗಿ ಹೊಂದಿಕೊಂಡಿತ್ತು. ಉಷಾ ಬಿಸಿ ಕಾಫಿ ಜೊತೆ ಒಳಗೆ ಬಂದಳು. ಬಾವಾ, ಇದು ನಿಮಗಾಗಿ ಮಾಡಿದಂತಿದೆ, ಉಷಾ ಹೊಗಳಿದಳು. ಅವಳು ಕಿರಣ್ ಮುಂದೆ ಬಂದು ನಿಂತುಕೊಂಡಳು. ನೀವಿವತ್ತು ತುಂಬಾ ಆಕರ್ಷಕವಾಗಿ ಕಾಣಿಸ್ತಿದ್ದೀರಾ ಅಂತ ಅವನ ಕೈ ಕುತ್ತಿಗೆ ಸುತ್ತ ಕೈ ಹಾಕಿ ನಿಧಾನವಾಗಿ ಹೇಳಿದ್ಲು. ಕಿರಣ್ ಅವರ ಸೊಂಟನ ಹಿಡಿದು ತನ್ನ ಕಡೆಗೆ ಎಳ್ಕೊಂಡ. ನೀನು ಕೂಡ. ನಿನ್ನ ಕೆಂಪು ಹುಡುಗಿ, ನಿನ್ನ ನಗು ಎಲ್ಲನೂ ನನ್ನ ಮನಸ್ಸನ್ನ ಸೆಳಿತಾ ಇದೆ ಅಂತ ಅವಳ ಕಿವಿಯ ಬಳಿ ಪೀಸ್ಕೊಟ್ಟ. ಉಷಾ ನಕ್ಕಳು. ಹೌದಾ, ಹಾಗಾದ್ರೆ ಇವತ್ತು ರಾತ್ರಿ ಇನ್ನಷ್ಟು ಖುಷಿ ಪಡಿಸ್ತೀನಿ ಅಂತ ಹೇಳಿ ಕಿರಣ ಕುತ್ತಿಗೆ ಮೇಲೆ ಒಂದು ಸಿಹಿ ಮುತ್ತು ಕೊಟ್ಲು. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಒಂದು ಹೊಸ ರೀತಿಯ ಪ್ರಣಯ ಸಂಬಂಧ ಶುರುವಾಯಿತು. ಕಿರಣ್ ಉಷಾಳನ್ನ ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡ. ಕಿರಣ್ ಮತ್ತೆ ಉಷಾಳ ನಡುವಿನ ಸಂಬಂಧ ದಿನೇ ದಿನೇ ಇನ್ನಷ್ಟು ಗಟ್ಟಿಯಾಗ್ತಾ ಹೋಯಿತು. ಅವರ ಸಂಭಾಷಣೆಗಳು ಆಳವಾದವು. ಅವರ ಸ್ಪರ್ಶಗಳು ಹೆಚ್ಚು ನಿಕಟವಾದವು. ಕಿರಣ್ ತನ್ನ ಕೆಲಸದ ಬಗ್ಗೆ, ಕನಸುಗಳ ಬಗ್ಗೆ ಉಷಾಳೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದ. ಉಷಾ ತನ್ನ ಸಣ್ಣ ಸಣ್ಣ ಆಸೆಗಳು, ದಿನದ ಘಟನೆಗಳನ್ನ ಅವನೊಂದಿಗೆ ಹಂಚಿಕೊಳ್ತಾ ಇದ್ಲು. ಅವರ ಪ್ರತಿಯೊಂದು ಮಾತು, ಪ್ರತಿಯೊಂದು ನಗು ಅವರ ನಡುವಿನ ಪ್ರೀತಿಯನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತಾ ಇತ್ತು. ಒಂದು ರಾತ್ರಿ ಇಬ್ಬರೂ ಮಲಗು ಮುನ್ನ ಮಾತಾಡ್ತಾ ಇದ್ರು. ಉಷಾ ಕಿರಣ್ ತೋಳುಗಳನ್ನ ಸುತ್ಕೊಂಡು ಅವನಿಗೆ ಇನ್ನಷ್ಟು ಹತ್ರ ಆದಳು. ಅವಳ ಉಸಿರು ಕಿರಣ್ ಎದೆಗೆ ತಾಗುತ್ತಾ ಇತ್ತು. ನೀನು ನನ್ನ ಜೀವನಕ್ಕೆ ಬಂದದ್ದು ನನ್ನ ಅದೃಷ್ಟ. ನಿಮ್ಮ ಪ್ರೀತಿ ನನ್ನನ್ನ ಬದಲಾಯಿಸಿದೆ, ಉಷಾ ಮೆಲ್ಲಗೆ ಹೇಳಿದ್ಲು. ಕಿರಣ್ ಅವಳ ಕಡೆ ತಿರುಗಿ ಅವಳ ಮುಖವನ್ನ ತನ್ನ ಕೈಗಳಲ್ಲಿ ಹಿಡ್ಕೊಂಡ. ನಾನು ಕೂಡ ಹಾಗೇನೆ ಭಾವಿಸ್ತಾ ಇದ್ದೀನಿ ಉಷಾ. ನೀನು ನನ್ನ ಬದುಕಿಗೆ ಹೊಸ ಬೆಳಕನ್ನ ತಂದಿದ್ದೀಯಾ. ನಿನ್ನನ್ನ ನಾನು ಸದಾ ಪ್ರೀತಿಸ್ತೀನಿ, ಮತ್ತೆ ನೋಡಿಕೊಳ್ತೀನಿ ಅಂತ ಹೇಳಿ ಅವರ ಹಣೆ ಮೇಲೆ ಮುತ್ತಿಟ್ಟ. ನಂತರ ಅವರ ತುಟಿಗಳ ಮೇಲೆ ಮೆಲ್ಲಗೆ ಮುತ್ತು ಕೊಟ್ಟ. ಆ ಮುತ್ತು ಪ್ರೀತಿ, ಕಾಳಜಿ ಮತ್ತೆ ಎಲ್ಲವನ್ನ ಹೇಳುವಂತಿತ್ತು. ಕಿರಣ್ ಮತ್ತೆ ಉಷಾಳ ದಾಂಪತ್ಯ ಹೊಸದಾದ ಅರ್ಥವನ್ನ ಕಂಡುಕೊಂಡಿತ್ತು. ಅನಿವಾರ್ಯವಾಗಿ ಶುರುವಾದ ಸಂಬಂಧ ಇದಾಗಿದ್ರೂ ಪರಸ್ಪರ ಪ್ರೀತಿ, ತಿಳುವಳಿಕೆ, ನಂಬಿಕೆ ಮತ್ತೆ ಗೌರವದಿಂದ ಅದು ಬಲಗೊಂಡಿತ್ತು. ಅವರ ಪ್ರೀತಿ ಪ್ರತಿಯೊಂದು ಸ್ಪರ್ಶದಲ್ಲಿ, ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ನೋಟದಲ್ಲಿ ಪ್ರತಿಫಲಿಸುತ್ತಾ ಇತ್ತು. ಆ ಕ್ಷಣದಿಂದ ಅವರು ಒಬ್ಬರಿಗೊಬ್ಬರು ಸಂಪೂರ್ಣವಾಗಿ ತೆರೆಕೊಂಡ್ರು. ಅವರ ಪ್ರೀತಿ ಇನ್ನಷ್ಟು ಆಳ ಆಯಿತು. ಅವರ ಹೊಸ ಜೀವನದ ಸುಂದರ ಪಯಣ ಇನ್ನಷ್ಟು ಖುಷಿಯಿಂದ ಸಾಗೋದಕ್ಕೆ ಶುರುವಾಯಿತು. ಈ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.